Welcome back to Sai's Ability YouTube channel. Please do like, share and subscribe the YouTube channel and please do support. ಸೊ ನಾವು ಹೋಟೆಲ್ಸ್ ಇಲ್ಲ ರೆಸ್ಟೋರೆಂಟ್ಸ್ಗೆ ಹೋದಾಗ ಸ್ಟಾರ್ಟರ್ಸ್ ಅಂತ ಬಂದಾಗ ಫಸ್ಟು ದೊಡ್ಡೋರಿರಲಿ ಚಿಕ್ಕವರಿರಲಿ ತಲೆಗೆ ಬರೋದಂದರೆ ಗೋಬಿ ಮಂಚೂರಿ. ಅದರಲ್ಲಿ ಇನ್ನೊಂದು ಸ್ಟೈಲ್ ಆಗಿರುವಂಥ ಡ್ರೈ ಗೋಬಿನ ಮನೆಯಲ್ಲಿ ಈಸಿಯಾಗಿ ಶುಚಿಯಾಗಿ ಮತ್ತು ರುಚಿಯಾಗಿ ಹೇಗೆ ಮಾಡ್ಕೊಳೋದು ಅಂತ ನೋಡೋಣ ಬನ್ನಿ. ಈಗ ಕಾಲಿಫ್ಲವರ್ ತೊಗೊಂಡಿದ್ದೀವಿ. ಇದನ್ನು ಸ್ಮಾಲ್ ಪೀಸಸಾಗಿ ಕಟ್ ಮಾಡಿ ಉಪ್ಪು ನೀರಿನಲ್ಲಿ ಕ್ಲೀನ್ ಮಾಡ್ಕೊಬೇಕು. ಈಗ ಬಾಯ್ಲ್ ಆಗ್ತಾ ಇರುವ ನೀರಿಗೆ ಕಟ್ ಮಾಡಿ ಇಟ್ಕೊಂಡಿರುವ ಕಾಲಿಫ್ಲವರ್ಸ್ನ ಆ್ಯಡ್ ಮಾಡ್ಕೊಳ್ಳೋಣ. ಇದಕ್ಕೀಗ ಟರ್ಮರಿಕ್ 1/4 ಟೇಬಲ್ ಸ್ಪೂನ್ ಮತ್ತು ಸಾಲ್ಟ್ 1/4 ಟೇಬಲ್ ಸ್ಪೂನ್ ಆ್ಯಡ್ ಮಾಡಿ 2 to 3 ಮಿನಿಟ್ಸ್ ಹೀಗೆ ಕ್ಲೋಸ್ ಮಾಡಿ ಬಿಡಬೇಕು. ಈಗ ನೀರನ್ನ ಸೋಡಿಸ್ಕೊಂಡಿದೆ, ಆ ನೀರಿನ ಅಂಶ ಏನಿರುತ್ತೆ ಅದು ಡ್ರೈ ಆಗೋ ತನಕ ಸ್ವಲ್ಪ ಸೈಡಿಗೆ ಇಡೋಣ. ಮೀನ್ ವೈಲ್ ಬ್ಯಾಟರ್ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಕಾರ್ನ್ಫ್ಲೋರ್ 2 ಟೇಬಲ್ ಸ್ಪೂನ್, ಮೈದಾ 1 ಟೇಬಲ್ ಸ್ಪೂನ್, ರೈಸ್ ಫ್ಲೋರ್ 1 ಟೇಬಲ್ ಸ್ಪೂನ್ ಮತ್ತು ಕಡಲೆ ಹಿಟ್ಟು 2 ಟೇಬಲ್ ಸ್ಪೂನ್, ಜೀರಾ ಪೌಡರ್ 1/4 ಟೇಬಲ್ ಸ್ಪೂನ್, ಗರಂ ಮಸಾಲ 1/4 ಟೇಬಲ್ ಸ್ಪೂನ್, ಮೆಣಸಿನ ಪುಡಿ 1 ಟೇಬಲ್ ಸ್ಪೂನ್ ಮತ್ತು ಚಿಲ್ಲಿ ಪೌಡರ್ 2 ಟೇಬಲ್ ಸ್ಪೂನ್, ಧನಿಯಾ ಪೌಡರ್ 1/4 ಟೇಬಲ್ ಸ್ಪೂನ್, ಜಿಂಜರ್ ಗಾರ್ಲಿಕ್ ಪೇಸ್ಟ್ 1 ಟೇಬಲ್ ಸ್ಪೂನ್ ಮತ್ತು ವಿನಿಗರ್ ಸ್ವಲ್ಪ ಆ್ಯಡ್ ಮಾಡಬೇಕು. ಇದನ್ನು ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಬ್ಯಾಟರ್ನ ಈ ಕನ್ಸಿಸ್ಟೆನ್ಸಿಲಿ ರೆಡಿ ಮಾಡ್ಕೊಳ್ಳೋಣ. ಈಗ ಇದು ಡ್ರೈ ಆಗಿದೆ. ಈಗ ಈ ಬ್ಯಾಟರ್ಗೆ ಮಿಕ್ಸ್ ಮಾಡಿ ನಾವು 5 ಮಿನಿಟ್ಸ್ ಇದನ್ನು ಸೆಟ್ ಆಗೋದಕ್ಕೆ ಬಿಡೋಣ. ಈಗ ಬಾಣಲಿ ಇಟ್ಕೊಂಡು ಎಣ್ಣೆ ಕಾಯಕ್ಕೆ ಇಟ್ಕೊಳ್ಳೋಣ. ಈಗ ಎಣ್ಣೆ ಕಾದಿದೆ. ನಾವು ಗೋಬಿ ಏನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಹಾಕ್ಕೊಬೇಕು. ಮತ್ತು ಹಾಕಿದ ತಕ್ಷಣ ನಾವು ಇದನ್ನು ತಿರುಗ್ಸೋದು ಬೇಡ. 2 ಮಿನಿಟ್ಸ್ ಕಾದಿದ್ದು ಆಮೇಲೆ ಇದನ್ನು ತಿರುಗಿಸಿ ನಾವು ಗೋಲ್ಡನ್ ಬ್ರೌನ್ ಬರೋ ತನಕ ನಾವು ವೆಯ್ಟ್ ಮಾಡಬೇಕು. ನೋಡಿ ಈ ಥರ. ಅದೇ ಎಣ್ಣೆಯಲ್ಲಿ ಕರ್ಬೇವಿನ ಸೊಪ್ಪು ಮತ್ತು ಮೆಣಸಿನ್ಕಾಯಿನ ಫ್ರೈ ಮಾಡಿಕೊಂಡು ಗೋಬಿ ಮೇಲೆ ಹಾಕೋಣ. ಫೈನಲಿ ಇವತ್ತಿನ ಡ್ರೈ ಗೋಬಿ ರೆಸಿಪಿ ರೆಡಿಯಾಗಿದೆ. ಸೂಪರ್ ಟೇಸ್ಟಿ ಮತ್ತು ಕ್ರಿಸ್ಪಿಯಾಗಿ ಬಂದಿದೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡಿ. ಮತ್ತೆ ಸಿಗೋಣ. ಥ್ಯಾಂಕ್ ಯು.